ನಿಮಗೆ ಓಟ್ ಬೇಕು, ಮಾನ ಮರ್ಯಾದೆ ಇಲ್ವಾ ನಿಮಗೆ? ಈ ಕಾಂಗ್ರೆಸ್ ಪಕ್ಷಕ್ಕೆ ಕೇಳ್ತೇನೆ ನಾನು, ನಿಮ್ಗೆ ಓಟ್ ಬೇಕು. ನಾವು ಕಷ್ಟದಲ್ಲಿರ್ಬೇಕಾದ್ರೆ, ನಮ್ಮ ಸಿಟಿಜನ್ಶಿಪ್ ಕ್ವಶನ್ ಮಾಡ್ಬೇಕಾದ್ರೆ ನಿದ್ರೆ ಮಾಡ್ತಾ ಇದ್ರ ರೆಸಾರ್ಟ್ ನಲ್ಲಿ. ನೀವು ರೆಸಾರ್ಟ್ ನಲ್ಲಿ ರಾಜಕೀಯ ಮಾಡ್ತಿದ್ರಿ. ನೀವು ಮಾನ ಮರ್ಯಾದೆ ಇಲ್ವಾ ನಿಮಗೆ? ನಿಮಗೊತ್ತರಲ್ಲಿ ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ ವೋಟರ್ ಏನಾದ್ರೂ ವೋಟರ್ ಲಿಸ್ಟ್ ಇಂದ ಬಿಟ್ಟು ಹೋದ್ರೆ ಈ ಕರ್ನಾಟಕ ರಾಜ್ಯದ ಮೂಲ ಮೂಲೆಗಳಲ್ಲಿ ನಿಮ್ಮ ಬಂಡವಾಳವನ್ನು ಬಿಚ್ಚಿ ಹಾಕ್ತೀವಿ. SDPI ಸೋಷಿಯಲ್ ಡೆಮೋಕ್ರಾಟಿಕ್ ನಿಮ್ಮನ್ನ ಬಿಡೋದಿಲ್ಲ, ನಿಮ್ಮನ್ನ ಬಿಡೋದಿಲ್ಲ ನಾವು. मर गए अपोजिशन पार्टीज। 70 साल से हमारा वोट लेकर हमारा खून चीसने वाले ये जितने भी पॉलिटिकल पार्टी मर गए हमारे लिए। ना ये ममता दीदी हो या अखिलेश यादव हो या लालू हो, मर गए ये लोग। 27 लाख वोटर्स रास्ते में आने में एक भी लीडर आपका साथ नहीं आया। ये हकीकत है, समझो मेरे भाइयों, समझ रहा है ये इनका हकीकत। आप लोगों को वोट हो ना, ನಿಮಗೆ ವೋಟ್ ಬೇಕು, ಮಾನ ಮರ್ಯಾದೆ ಇಲ್ವಾ ನಿಮಗೆ? ಈ ಕಾಂಗ್ರೆಸ್ ಪಕ್ಷಕ್ಕೆ ಕೇಳ್ತೇನೆ ನಾನು, ನಿಮಗೆ ವೋಟ್ ಬೇಕು. ನಾವು ಕಷ್ಟದಲ್ಲಿರ್ಬೇಕಾದ್ರೆ, ನಮ್ಮ ಸಿಟಿಜನ್ಶಿಪ್ ಕ್ವಶನ್ ಮಾಡ್ಬೇಕಾದ್ರೆ ನಿದ್ರೆ ಮಾಡ್ತಾ ಇದ್ರ ರೆಸಾರ್ಟ್ ನಲ್ಲಿ. ನೀವು ರೆಸಾರ್ಟ್ ನಲ್ಲಿ ರಾಜಕೀಯ ಮಾಡ್ತಿದ್ರಿ. ನೀವು ಮಾನ ಮರ್ಯಾದೆ ಇಲ್ವಾ ನಿಮಗೆ? ರೆಸಾರ್ಟ್ ರಾಜಕೀಯ ಮಾಡ್ತೀರಾ ನಾವು ಕಷ್ಟದಲ್ಲಿರ್ಬೇಕಾದ್ರೆ. ನಿಮಗೊತ್ತರಲ್ಲಿ ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ ವೋಟರ್ ಏನಾದ್ರೂ ವೋಟರ್ ಲಿಸ್ಟ್ ಇಂದ ಬಿಟ್ಟು ಹೋದ್ರೆ ಈ ಕರ್ನಾಟಕ ರಾಜ್ಯದ ಮೂಲ ಮೂಲೆಗಳಲ್ಲಿ ನಿಮ್ಮ ಬಂಡವಾಳವನ್ನು ಬಿಚ್ಚಿ ಹಾಕ್ತೀವಿ. SDPI ಸೋಷಿಯಲ್ ಡೆಮೋಕ್ರಾಟಿಕ್ ನಿಮ್ಮನ್ನ ಬಿಡೋದಿಲ್ಲ, ನಿಮ್ಮನ್ನ ಬಿಡೋದಿಲ್ಲ ನಾವು. ಯಾಕೆಂದ್ರೆ ಈ 70 ವರ್ಷದಲ್ಲಿ ವೋಟ್ ತಗೊಂಡವ್ರು ನೀವು, ಅಧಿಕಾರ ಅನುಭವಿಸೋದವ್ರು ನೀವು, CM ಆದವ್ರು ನೀವು, DCM ಆದವ್ರು ನೀವು, ಮಿನಿಸ್ಟರ್ ಆದವ್ರು ನೀವು, MLA ಆದವ್ರು ನೀವು, ಕಾರ್ಪೊರೇಟರ್ ಆದವ್ರು ನೀವು, ಕೌನ್ಸಿಲರ್ ಆದವ್ರು ನೀವು, ಪಂಚಾಯತ್ ಪ್ರೆಸಿಡೆಂಟ್ ಆದವ್ರು ನೀವು. ಇಷ್ಟೆಲ್ಲ ಅಧಿಕಾರ ಅನುಭವಿಸಿ ನಾವಿವತ್ತು ಬೀದಿಗೆ ಬರ್ಬೇಕಾದ್ರೆ ನೀವು ರೆಸಾರ್ಟ್ ನಲ್ಲಿ ಮಜಾ ಮಾಡ್ತಾ ಇದ್ದೀರಾ? ಏನ್ರಿ ಇದು ಅನ್ಯಾಯ? ಇದನ್ನ ಕೇಳಕ್ಕೆ ಯಾರು ಇಲ್ವಾ? तो हम इस गवर्नमेंट से रिक्वेस्ट कर रहे हैं, कर्नाटका में तुम्हें SIR करो, मगर जैसा केरला में हुआ, जैसा तमिलनाडु में हुआ वैसा करो। जैसा वेस्ट बंगाल में लॉजिकल डिस्क्रिपेंसीज अप्लाई करे, वो अप्लाई नहीं करना है, क्योंकि हम पढ़े लिखे लोग नहीं है, स्पेलिंग मिस्टेक कॉमन है। ये काम इस कांग्रेस पार्टी करना है। दूसरी बात, केरला में और तमिलनाडु में उतना इफेक्ट नहीं हुआ, उतना डिलीशन नहीं हुआ, क्योंकि